ನಮಸ್ಕಾರ. ನನ್ನ ಹೆಸರು ಶಶಿಕಲಾ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾವು ಇವಾಗ ಈ ವಿಡಿಯೋದಲ್ಲಿ ಮರಾಠರ ಏಳಿಗೆ ಮತ್ತು ಶಿವಾಜಿಯ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಮೊಘಲರು ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಮರಾಠರು ಏಳಿಗೆಯನ್ನ ಹೊಂದಿದ್ದಾರೆ. ಸೊ ಆ ಥರ ಅಂದ್ರೆ ಒಟ್ಟಾರೆ ಈ ಇಡೀ ಭಾರತದ ಇತಿಹಾಸವನ್ನ 3 ಭಾಗಗಳನ್ನಾಗಿ ಮಾಡಿದಾಗ ಪ್ರಾಚೀನ ಇತಿಹಾಸವನ್ನ ನಾವು ಹಿಂದೂಗಳ ಇತಿಹಾಸ ಅಂತ ಕರಿತೀವಿ, ಮಧ್ಯಯುಗೀನ ಭಾರತದ ಇತಿಹಾಸವನ್ನ ಮುಸಲ್ಮಾನರ ಇತಿಹಾಸ ಅಂತ ಕರಿತೀವಿ, ಆಧುನಿಕ ಭಾರತದ ಇತಿಹಾಸವನ್ನ ನಾವು ಬ್ರಿಟಿಷರ ಇತಿಹಾಸ ಅಂತ ಕರಿತೀವಿ. ಆದ್ರೆ ಈಗ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಮುಸಲ್ಮಾನರು ಹೆಚ್ಚಾಗಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಮರಾಠರು, ಹಿಂದೂಗಳು, ಸೊ ಇವರು ಹೇಗೆ ಆಡಳಿತವನ್ನು ನಡೆಸ್ತಾರೆ, ಮತ್ತೆ ಮರಾಠರು ಮೊಘಲರಿಗೆ ಸಮಕಾಲೀನರಾಗಿ ಆಡಳಿತವನ್ನು ನಡೆಸಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಯಾರಿವರು ಮರಾಠರು? ಇವರು ಏಳಿಗೆ ಆಗೋದಕ್ಕೆ ಕಾರಣಗಳು ಏನು? ತುಂಬಾ ಮುಖ್ಯವಾಗಿ ಶಿವಾಜಿ ಅಧಿಕಾರಕ್ಕೆ ಬರ್ತಾನೆ, ಮತ್ತೆ ಅವನ ಪ್ರಾಮುಖ್ಯತೆ ಏನು, ಅವನ ಆಡಳಿತ ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. The rise of the Marathas in the 17th century is an important and fascinating event in the history of India. This rise is primarily due to Shivaji and the circumstances that shaped his character and that of his followers. Shivaji welded the Marathas into the superb mobile fighting force. The Marathas fought for the defense of their religion and territory against Mughal ರೂಲರ್ಸ್. ಅಂದ್ರೆ 17ನೇ ಶತಮಾನದಲ್ಲಿ ಈ ಮರಾಠರು ಏಳಿಗೆಗೆ ಬಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಶಿವಾಜಿ ಎನ್ನುವ ಮಾತನ್ನ ನಾವಿಲ್ಲಿ ಒಪ್ಪಬೇಕಾಗತ್ತೆ. ಮತ್ತೆ ಈ ಮರಾಠರು ಹಿಂದೂ ಧರ್ಮವನ್ನ ಅದನ್ನ ಡಿಫೆನ್ಸ್ ಮಾಡೋದಕ್ಕೆ ಮತ್ತೆ ಮೊಘಲರನ್ನ ವಿರೋಧ ಮಾಡೋದು, ಅಂದ್ರೆ ಮೊಘಲರ ಆಳ್ವಿಕೆಯನ್ನ ವಿರೋಧಿಸ್ಕೊಂಡು ಇವರು ಏಳಿಗೆಗೆ ಬರ್ತಾರೆ ಅಂತ. ಸೊ ಇಲ್ಲಿ ಸಾಕಷ್ಟು ಕಾರಣಗಳಿದೆ ಮರಾಠರ ಏಳಿಗೆ ಆಗೋದಿಕ್ಕೆ. ಅದರಲ್ಲಿ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ಇನ್ಸ್ಪಿರೇಷನಲ್ ಇನ್ಫ್ಲೂಯೆನ್ಸ್ ಆಫ್ ರಿಲಿಜಿಯಸ್ ಅಂಡ್ ಸೋಷಿಯಲ್ ಲೀಡರ್ಸ್. ಅಂದ್ರೆ ಈಗ ಧಾರ್ಮಿಕವಾಗಿ ಮತ್ತೆ ಸಾಮಾಜಿಕವಾಗಿ ಬಂದಂತಹ ಕೆಲವು ನಾಯಕರುಗಳು ಈ ಮರಾಠರ ಏಳಿಗೆಗೆ ಬರೋದಕ್ಕೆ ಕಾರಣ ಆಗಿದ್ದಾರೆ ಅಂತ. ಸೊ ಅದರಲ್ಲಿ ತುಂಬಾ ಮುಖ್ಯವಾದಂತಹ ಅಂಶಗಳೇನು ಅಂತ ಹೇಳಿದ್ರೆ ಸೆವೆರಲ್ ಪ್ರಾಮಿನೆಂಟ್ ಲೀಡರ್ಸ್ ಇನ್ ದ ರಿಲಿಜಿಯಸ್ ಅಂಡ್ ಸೋಷಿಯಲ್ ಫೀಲ್ಡ್ಸ್ ಆಫ್ ಮಹಾರಾಷ್ಟ್ರ inspired the people to unite by preaching faith and bhakti in one God and by condemning the caste system which had divided the society. The most famous of these reformers were Tukaram, Ramdas, Vaman Pandit and Ekanath. Guru Ramdas exercised a tremendous influence by underlying the philosophy of karma in his famous book Das Bodh. ಅಂದ್ರೆ ಕೆಲವು ಲೀಡರ್ಸ್ ಹೆಸರನ್ನ ನಾವಿಲ್ಲಿ ತಗೊಳ್ಬಹುದು. ತುಕಾರಾಮ್ ಇರ್ಬೋದು, ರಾಮದಾಸ್ ಇರ್ಬೋದು, ವಾಮನ್ ಪಂಡಿತ್, ಏಕನಾಥ್, ಇವರೆಲ್ಲರೂ. ಸೊ ಇವರೆಲ್ಲರೂ ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಜನರಲ್ಲಿ ಏಕತೆಯನ್ನ ತಗೊಂಡ್ಬರ್ತಾರೆ, ಆಮೇಲೆ ಜಾತಿ ವ್ಯವಸ್ಥೆಯನ್ನ ಅವರು ವಿರೋಧ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಪ್ರಾರಂಭ ಆಗ್ಬೇಕಾದಾಗ ಮರಾಠರು ಜಾತಿಯ ವಿರುದ್ಧವಾಗಿ ಈ ಒಂದು ಮರಾಠ ಏನು ಎಂಪೈರ್ ಅನ್ನ ಸ್ಥಾಪನೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಮರಾಠರದೇ ಒಂದು ಜಾತಿ ಆಗ್ಬಿಟ್ಟಿದೆ, ಶಿವಸೇನೆ ಅಂತೇಳಿ ನೀವು ಮಹಾರಾಷ್ಟ್ರದಲ್ಲಿ ನೋಡ್ತೀರಾ. ಆಮೇಲೆ ಮರಾಠಿಗಳು, ನಾವು ಮಹಾರಾಷ್ಟ್ರಿಗರು, ನಾವು ಎಲ್ರಿಗಿಂತ ಸುಪೀರಿಯರ್ ಅನ್ನುವಂಥದ್ದನ್ನ ನೀವು ಅದ್ರ ಒಂಥರ ಕಾಂಟ್ರಡಿಕ್ಷನ್. ಇವು ಪ್ರಾರಂಭ ಆಗೋದಕ್ಕೆ ಕಾರಣಗಳೇನು, ಮತ್ತೆ ಅದಾದ ನಂತರ ಬಂದ ಮೇಲೆ ಜನ ಅದನ್ನು ಬಳಸ್ಕೊಳ್ಳೋ ರೀತಿ, ಅದು ಇವಾಗಿನ ಪರಿಸ್ಥಿತಿ. ಅಂದ್ರೆ 21ನೇ ಶತಮಾನದಲ್ಲಿರುವಂತ ಪರಿಸ್ಥಿತಿ. ಆದ್ರೆ 17ನೇ ಶತಮಾನದಲ್ಲಿ ಅವರೆಲ್ಲರೂ ಈ ತರ ಸಮಾಜವನ್ನ ವಿರೋಧ ಮಾಡ್ಕೊಂಡು ಬಂದಿರ್ತಾರೆ. ಗುರು ರಾಮದಾಸ್ ಅವರಂತೂ ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನ ತುಂಬಾ ಎತ್ತಿ ಹಿಡಿತಾರೆ. ಜೊತೆ ಅವ್ರು ಯಾವ ಪುಸ್ತಕದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ದಾಸ್ ಬೋಧ್ ಅನ್ನುವಂಥದ್ದು. ಎರಡನೇದು ಲವ್ ಫಾರ್ ದ ಮದರ್ ಲ್ಯಾಂಡ್. ಸ್ವಾಮಿ ರಾಮದಾಸ್ ಮೆಸೇಜ್ ಟು ಮರಾಠಾಸ್ ವಾಸ್ ಮದರ್ ಅಂಡ್ ಮದರ್ ಕಂಟ್ರಿ ಆರ್ ಡಿಯರರ್ ದ್ಯಾನ್ ಹೆವನ್ ಇಟ್ ಸೆಲ್ಫ್. ಅಂದ್ರೆ ತುಂಬಾ ಮುಖ್ಯವಾಗಿ ಈಗ ಮುಸಲ್ಮಾನರು ಆಳ್ವಿಕೆ ಮಾಡ್ಬೇಕಾದಾಗ ಮದರ್ ಲ್ಯಾಂಡ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಮ್ಮ ಮಾತೃಭೂಮಿ ಅಂತ ನಾವೇನ್ ಕರಿತೀವಿ, ನಮ್ಮ ದೇಶ, ನಮ್ಮ ಭೂಮಿ, ನಮ್ಮ ತಾಯ್ನಾಡು ಮತ್ತೆ ತಾಯಿ ಭಾಷೆ, ಈ ತರದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ತಾಯಿ ಮತ್ತೆ ಈ ಭೂಮಿ ತಾಯಿ ಅಂದ್ರೆ ನಮ್ಮ ದೇಶ ಏನಿದೆ ಅದು ಸ್ವರ್ಗಕ್ಕಿಂತ ಹತ್ರ ಆಗಿರುತ್ತೆ. ಸ್ವರ್ಗ
ಬೇಕಾಗಿಲ್ಲ ನಮ್ಗೆ ಅಂತ. ಆಮೇಲೆ ಗಾಡ್ಸ್ ಅಂಡ್ ಕೌಸ್, ಬ್ರಾಹ್ಮಣ್ಸ್ ಅಂಡ್ ದ ಫೇತ್, ದೀಸ್ ಆರ್ ಟು ಬಿ ಪ್ರೊಟೆಕ್ಟೆಡ್. ಅಂದ್ರೆ ನಮ್ ಮುಸಲ್ಮಾನರು ಬಂದಾಗ ಅವರ ನಂಬಿಕೆಗಳು ಬೇರೆ ಇರುತ್ತೆ, ನಮ್ಮ ನಂಬಿಕೆಗಳು ಬೇರೆ ಇರುತ್ತೆ. ಸೊ ಅವರ ನಂಬಿಕೆಗಳನ್ನ ನಮ್ಮ ಮೇಲೆ ಹೇರ್ತಾರೆ, ಯಾಕಂದ್ರೆ ಅವ್ರು ಆಳ್ವಿಕೆ ಮಾಡ್ತಿದ್ದಾರೆ, ರಾಜ ಅವನಾಗಿದ್ದಾನೆ. ಹಾಗಾಗಿ ಅವನು ಅದನ್ನ ನಮಗ್ ಹೇಳ್ತಾನೆ, ನಾವ್ ಅದನ್ನ ಮಾಡಬಾರ್ದು, ನಮ್ ನಂಬಿಕೆ, ನಮ್ ಧರ್ಮ, ನಮ್ಮ ಆಚರಣೆಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಂತ ಅಂದಾಗ, ಸೊ ಅದಕ್ಕೆ ನಾವು ಕೂಡ ಸ್ಟ್ರಾಂಗ್ ಆಗ್ಬೇಕು. ಸೊ ಈ ಲವ್ ಫಾರ್ ದ ಮದರ್ ಲ್ಯಾಂಡ್ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಆದ್ರೂ ನಾವು ಒಗ್ಗಟ್ಟಾಗ್ಬೇಕು ಅಂತ. ದೇರ್ ಫಾರ್ ಗಾಡ್ ಹ್ಯಾಸ್ ರೇಸ್ಡ್ ಯು ಅಪ್ ವೆನ್ ಫೇತ್ ಇಸ್ ಡೆಡ್, ಡೆತ್ ಇಸ್ ಬೆಟರ್ ದ್ಯಾನ್ ಲೈಫ್. ವೈ ಲೀವ್ life when religion has vanished? Gather ye therefore the Marathas together, make the dharma live again, for otherwise our forefathers will laugh at us from heaven. ಅಂದ್ರೆ ಅವರು ಒಂದ್ ರೀತಿ ಶ್ಲೋಗನ್ಗಳನ್ನ ಹೇಳ್ಕೊಂಡ್ ಬರ್ತಾರೆ. ಅಂದ್ರೆ ನಮ್ಮ ನಂಬಿಕೆಗಳೇ ಸತ್ ಹೋಗಿದ್ದೇವೆ ಅಂತ ಅಂದಾಗ, ನಮ್ಮ ಆಚರಣೆಗಳಿಲ್ಲ ಅಂದಾಗ, ನಮ್ಮ ದೇವರುಗಳಿಲ್ಲ ಅಂದಾಗ ನಾವ್ ಯಾಕೆ ಬದುಕಿದೀವಿ, ನಾವು ಬದುಕಿದ್ರು ಸತ್ ಹಾಗೆ. ಅದಕ್ಕೆ ಮೊದಲು ನಾವು ತಾಯ್ನಾಡನ್ನು ಉಳಿಸ್ಕೋಬೇಕು ಅಂತ. ಮೂರನೇದು ಕ್ಯಾರೆಕ್ಟರ್ ಆಫ್ ದ ಮರಾಠಾಸ್. ಎಲ್ಫಿನ್ಸ್ಟನ್ ಹ್ಯಾಸ್ ಅಬ್ಸರ್ವ್ಡ್ ಇನ್ ದಿಸ್ ರಿಗಾರ್ಡ್, they are all active laboriously, hardly and perseveringly. If they have none of the pride and dignity of the Rajputs, they have none of their indolence or want of worldly wisdom too, and all these traits were due to the peculiar physical feature of their country. Shivaji made the best use of these characteristics of the Marathas. ಅಂದ್ರೆ ಮರಾಠರಲ್ಲಿ ಒಂದು ಗುಣ ಇದೆ, ಅವ್ರೇನಾದ್ರೂ ಒಂದು ಹಿಡ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ಬಿಡೋದಿಲ್ಲ. ಅಂದ್ರೆ ಆಮೇಲೆ ಅವ್ರ ಬಗ್ಗೆ ಅವ್ರು ಹೊಗಳ್ಕೊಳ್ಳೋದು, ನಾವು ಮರಾಠರು, ನಾವು ಮರಾಠಿಗಳು, ನಾವು ಬೇರೆಯವರ ಆಳ್ವಿಕೆಯನ್ನ ಒಪ್ಕೋಬಾರ್ದು ಅಂತ. ಆಮೇಲೆ ರೆಡಿಮೇಡ್ ಅಂಡ್ ಈಸಿಲಿ ಡಿಫೆನ್ಸಬಲ್ ರಾಕ್ ಫೋರ್ಟ್ಸ್. ಆಲ್ರೆಡಿ ಮಹಾರಾಷ್ಟ್ರದ ಸುತ್ತ ಏನಿದೆ, ಕಲ್ಲಿನಿಂದ ನಿರ್ಮಾಣ ಆಗಿರುವಂತಹ ಕೋಟೆಗಳಿತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಅವೇನಾಗಿದ್ದು ನ್ಯಾಚುರಲಿ ಪ್ರೊಟೆಕ್ಷನ್ ಅನ್ನ ಪಡ್ಕೊಂಡಿದ್ವು. Influence of language and literature. Eknath taught the Marathas to take pride in their mother tongue, which helped in bringing about a sense of commonness and unity among the Marathas. As remarked by J.N. Sarkar, a remarkable community of language, creed and life was attained in Maharashtra in the 17th century, even before political unity was conferred by Shivaji. ಅಂದ್ರೆ ಭಾಷೆನು ಮತ್ತೆ ಸಾಹಿತ್ಯ ಇವ್ರ ಮೇಲೆ ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ. ಮರಾಠಿ ಭಾಷೆಯಲ್ಲೇನೆ ಏಕನಾಥ್ ಅವರು ತಮ್ಮ ಬೋಧನೆಗಳನ್ನು ಹೇಳಿದಾಗ, ತಾಯಿ ಭಾಷೆ ಅಂದ್ರೆ ತಾಯಿ ನುಡಿ ಅಂತ ಕರಿತೀವಿ, ಮದರ್ ಟಂಗ್ ಅಂತ. ಸೊ ಅದು ಎಲ್ಲರೂ ಉಳಿಸ್ಕೋಬೇಕು ನಾವು, ನಮ್ದು ಅಂತ ಬಂದಾಗ ನಾವು ಖಂಡಿತ ಅದನ್ನ ಉಳಿಸ್ಕೋಬೇಕಾಗುತ್ತೆ ಅಂತ. ನೆಕ್ಸ್ಟ್ ಅವರ ಒಂದು ಭೌಗೋಳಿಕ ಲಕ್ಷಣಗಳು ಅವ್ರಿಗೆ ಏನ್ ಮಾಡ್ತಾ ಬರ್ತವೆ, ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಮಹಾರಾಷ್ಟ್ರ ಫಿಸಿಕಲ್ ಫೀಚರ್ಸ್ ಏನು ಇದೆ, ಭೌತಿಕವಾದ ಲಕ್ಷಣಗಳು, ಅದು ಮರಾಠರು ಏಳಿಗೆಗೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಆರ್ಥಿಕವಾದ ಸಮಾನತೆಯನ್ನ ತಗೊಂಡ್ಬರ್ಬೇಕು ಅಂದ್ರೆ ರಾಜ ಏನ್ ಮಾಡ್ಬೇಕು, ಅವನು ಆಳ್ವಿಕೆಗೆ ಬರ್ಬೇಕು. ಯಾರ ರಾಜ ಬರ್ಬೇಕು, ನಮ್ಮ ರಾಜ ಬರ್ಬೇಕು. ಸೊ ಅವರು ಮುಸಲ್ಮಾನರಿಂದ ಏನಾಗ್ತಾ ಇದಾರೆ, ಏನು ಅವರಿಂದ ಅವರು ಎಕ್ಸ್ಪ್ಲಾಯ್ಟ್, ಶೋಷಣೆಗೆ ಒಳಗಾಗ್ತಿದ್ದಾರೆ ಅಂತ. ಆಮೇಲೆ ಮುಖ್ಯವಾಗಿ ಈ ಮರಾಠರಿಗೆ ಒಂದು ಗೆರಿಲ್ಲಾ ವಾರ್ಫೇರ್ ಗೊತ್ತಿತ್ತು. The mountainous areas made it possible for the Marathas to adapt guerrilla warfare very successfully. The scattered areas in the villages provided provision for soldiers. The invaders were prone to sudden attacks from forts located on the tops of hills. Means of communications for large armies to move freely were not easily available. This obstructed the deployment of large armies by the outsider rulers. ಅಂದ್ರೆ ಅಲ್ಲಿರುವಂತಹ ಭೌತಿಕ ಲಕ್ಷಣಗಳು ಅವ್ರಿಗೆ ಎಷ್ಟು ಚೆನ್ನಾಗಿ ಸಹಾಯ ಆಯ್ತು ಅಂದ್ರೆ ಗೆರಿಲ್ಲಾ ಯುದ್ಧ ನೀತಿಯನ್ನ ಅಳವಡಿಸ್ಕೋತಾರೆ. ಗೆರಿಲ್ಲಾ ಯುದ್ಧ ನೀತಿ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಯುದ್ಧವನ್ನು ಮಾಡುವ ಕಲೆ. ಅಂದ್ರೆ ಈಗ ಸಾಮಾನ್ಯವಾಗಿ ಯುದ್ಧ ಮಾಡ್ಬೇಕಾದಾಗ ಎಲ್ರು ಒಂದ್ ದೊಡ್ಡ ಫೀಲ್ಡ್ ಅಲ್ಲಿ ಬಂದು ನಿಂತ್ಕೊಂಡು, ಎದುರಾಳಿಗಳು ಇಬ್ರು ಒಂದೇ ಕಡೆ ನಿಂತ್ಕೊಂಡು ಯುದ್ಧವನ್ನ ಮಾಡೋ, ಅಪೋಸಿಟ್ ಸೈಡ್ ಅಲ್ಲಿ ನಿಂತ್ಕೊಂಡು ಯುದ್ಧ ಮಾಡೋದು ನಾವು ನೋಡಿದೀವಿ. ಆದ್ರೆ ಇದೇಗೆ ಅಂತ ಹೇಳಿದ್ರೆ, ಇಲ್ಲಿ ಮಹಾರಾಷ್ಟ್ರ ಕಲ್ಲುಗಳು ಬಂಡೆಗಳಿಂದಾನೇ ಕೂಡಿದ್ರಿಂದ ಸೊ ಇವರು ಈ ತರದ ಒಂದು ಗೆರಿಲ್ಲಾ ಯುದ್ಧ ನೀತಿಯನ್ನ ಅಳವಡಿಸ್ಕೋತಾರೆ. ಟ್ರೈನಿಂಗ್ ಇನ್ ದ ಆರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. Even prior to the rise of Shivaji, the Marathas had acquired experience and training in the art of administration. There were a number of Marathas employed in various departments and especially in the revenue department of the Muslim rulers of the Deccan. The Maratha Jagirdar were playing an important role in the political affairs of the states of Bijapur, Ahmednagar, Berar and Golconda.
Several departments were virtually controlled by Maratha statesmen and warriors. ಶಿವಾಜಿ ಬರೋದಕ್ಕಿಂತ ಮುಂಚೆನೆ ಮರಾಠರಿಗೆ ಬೇರೆ ಬೇರೆ ಕಡೆ ಆಡಳಿತದಲ್ಲಿ ಅನುಭವ ಇತ್ತು. ಸೊ ಆ ಎಲ್ಲ ಅನುಭವವನ್ನ ತಗೊಂಡ್ಬಂದು ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ಸಾಮ್ರಾಜ್ಯಕ್ಕೆ ಹಾಕೊಂಡ್ಬರ್ತಾರೆ. Next to unstable political condition of the south, the Muslim kingdoms in the south were in the process of disintegration. The political situation was quite favorable for the rise of the Marathas. ಅಂದ್ರೆ ದಕ್ಷಿಣ ಭಾರತದಲ್ಲಿದ್ದಂತಹ ರಾಜಕೀಯ ಅರಾಜಕತೆಯನ್ನು ಕೂಡ ಈ ಮರಾಠರು ಏಳಿಗೆಗೆ ಬರೋದಕ್ಕೆ ಕಾರಣ ಆಯ್ತು ಅಂತ. ಚಾರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಆಫ್ ಶಿವಾಜಿ, ಶಿವಾಜಿಯ ಒಂದು ಗತ್ತು, ಆಮೇಲೆ ಅವನ ಕೇಪಬಿಲಿಟಿ ಮತ್ತೆ ಅವನ ಮಹತ್ವಾಕಾಂಕ್ಷೆ, ಇದೆಲ್ಲ ಒಂದು ಸಹಾಯ ಮಾಡುತ್ತೆ. Jayan Sarkar has described the influence of Shivaji in the rise of the Marathas in these words: before his rise, the Maratha race was scattered like atoms through many Deccan kingdoms ಅಂತ. ಜಾದುನಾಥ್ ಸರ್ಕಾರ್, ಇಂಡಿಯನ್ ಮಾಡರ್ನ್ ಹಿಸ್ಟೋರಿಯನ್ ಅವರು ಹೇಳ್ತಾರೆ, ಈ ಶಿವಾಜಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮರಾಠ ಜನಾಂಗ ಎಲ್ಲಾ ಕಡೆ ಒಂದ್ ಚಿಕ್ಕ ಚಿಕ್ಕ ಆಟಮ್ಸ್ ತರ ಡಿವೈಡ್ ಆಗ್ಬಿಟ್ಟಿದ್ರು, ಸ್ಕ್ಯಾಟರ್ ಆಗ್ಬಿಟ್ಟಿದ್ರು. ಸೊ ಅವ್ರು ಬಂದ್ಮೇಲೆಲ್ಲ ಯುನೈಟ್ ಆದ್ರು ಅಂತ. So he welded them into a mighty nation, and he achieved this in the teeth of the opposition of four mighty powers like Mughal Empire, Bijapur, Portuguese India, and the Abyssinians of Jingiri. No other Hindu has shown such capacity in modern times. He was not only the maker of the Maratha nation, but also the greatest constructive genius of medieval India, and the memory of a true hero as king like Shivaji remains imperishable historical legacy for the human race. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಶಿವಾಜಿ. ಜಯನ್ ಸರ್ಕಾರ್ ಹೇಳ್ತಾರೆ, ಇವನು ಅವರೆಲ್ಲರನ್ನ ಕರ್ಕೊಂಡು ಬಂದು ಒಂದು ಹೊಸ ಸಾಮ್ರಾಜ್ಯವನ್ನ ಕಟ್ತಾನೆ. ಅವನಿಗೆ ಅವಾಗ 4 ಜನ ಶತ್ರುಗಳಿರ್ತಾರೆ. ಒಂದು ಮೊಘಲರು, ಒಂದು ಬಿಜಾಪುರ, ಪೋರ್ಚುಗೀಸರು ಭಾರತಕ್ಕೆ ಬಂದಿರ್ತಾರೆ, ಆಮೇಲೆ ಅಬಿಸಿನಿಯನ್ಗಳು ಜಂಜಿರಾದಲ್ಲಿರ್ತಾರೆ. ಸೊ ಇವರೆಲ್ಲರನ್ನು ಕೂಡ ಇವನು ಅಪೋಸ್ ಮಾಡ್ಕೊಂಡು, ಮತ್ತೆ ಮಾಡರ್ನ್ ಟೈಮ್ ಅಲ್ಲಿ ಮೊಘಲರು ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಶಿವಾಜಿ ಏನ್ ಮಾಡ್ತಾ ಬಂದಿದ್ದಾನೆ, ಒಂದು ಸಾಮ್ರಾಜ್ಯವನ್ನ ಕಟ್ಟಿದಾನೆ, ಅವರಿಗೆ ಒಂದು ಸವಾಲನ್ನು ಹಾಕಿದಾನೆ ಅಂತ. ಈಗ ನಾವು ವಿ ಶುಡ್ ಮೂವ್ ಆನ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ಶಿವಾಜಿ. ಈ ಅಡ್ಮಿನಿಸ್ಟ್ರೇಷನ್ ಹೇಗ್ ನಡೆಸಿದಾನೆ ಅಂತ ತುಂಬಾ ವಿಶೇಷ ಅಂತ ಅನ್ಸುತ್ತೆ ಅಡ್ಮಿನಿಸ್ಟ್ರೇಷನ್ ಆಫ್ ಶಿವಾಜಿ. ಯಾಕೆ ಅಂತ ಹೇಳಿದ್ರೆ ಅವನು ಆಡಳಿತದಲ್ಲಿ ಹೊಸ ಹೊಸ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಅನ್ನ, ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾನೆ. ಅದನ್ನ ಏನು ಅಂತ ನಾವು ಇವಾಗ ನೋಡ್ಕೊಂಡು ಹೋಗೋಣ. The creator of administrative structure and apparatus was none else than Shivaji, the founder of the Maratha state. The administrative structure of the Marathas is primarily based on the Deccan Sultan's administrative principles and some of the aspects of the contemporary Mughals. The Maratha polity was basically a centralized despotic but enlightened monarchy. The king was the pivot of the entire administrative process from the beginning to the end. Raja Kalasya Karanam, or happiness and the prosperity of their subjects, were the motto of the Maratha rulers. However, much interested and sincere as it is not possible for a single individual to carry out the entire administrative process, the king was assisted by a council of ministers designated as Ashtapradhana, or council of 8 ministers. ಶಿವಾಜಿ ಕಾಲದಲ್ಲಿ ಆಡಳಿತ ತುಂಬಾನೇ ಸರಿಯಾದ ರೀತಿಯಲ್ಲಿ ನಡೀತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇವನ ಆಡಳಿತ ಯಾವ್ದರಿಂದ ಪ್ರಭಾವಕ್ಕೊಳಗಾಗಿತ್ತು ಅಂತ ಹೇಳಿದ್ರೆ ಡೆಕ್ಕನ್ ಸುಲ್ತಾನ್ರ ಆಡಳಿತದ ರೀತಿಯಲ್ಲೇ ಇತ್ತು ಅಂತ. ಆಮೇಲೆ ಜನರ ಹ್ಯಾಪಿನೆಸ್ ಅಂದ್ರೆ ಅವರ ಸಂತೋಷನೇ ತುಂಬಾ ಮುಖ್ಯವಾದಂತ ಉದ್ದೇಶ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಇವನು ತನ್ನ ಆಡಳಿತದಲ್ಲಿ ಅಷ್ಟಪ್ರಧಾನರು ಅಥವಾ ಕೌನ್ಸಿಲ್ ಆಫ್ 8 ಮಿನಿಸ್ಟರ್ಸ್ ಅನ್ನ ನೇಮಕ ಮಾಡ್ಕೊಂಡಿರ್ತಾನೆ. ಈಗ ರಾಜ ಒಬ್ಬನ್ಗೆ ಆಡಳಿತ ನಡ್ಸಕ್ ಸಾಧ್ಯ ಆಗಲ್ವಲ್ಲ, ಸೊ ಅದಕ್ಕೋಸ್ಕರ ಅವನು ಇಷ್ಟು ಜನರನ್ನ, ಇಲ್ಲಿದೆ ನೋಡಿ 8 ಜನ ಮಿನಿಸ್ಟರ್ನ ಇವ್ರನ್ನ ಅಷ್ಟಪ್ರಧಾನರು ಅಂತೇಳಿ ಕರೀತಾರೆ. ಸೊ ಈ ಅಷ್ಟಪ್ರಧಾನರು ಯಾರು ಅಂತ ಹೇಳಿದ್ರೆ ಮೊದಲನೇ ಅವನು ಪೇಶ್ವೆ ಅಂತ. ಸೊ ಈ ಪೇಶ್ವೆನ ಪ್ರಧಾನಮಂತ್ರಿ ಅಂತ ಕರೀತಾರೆ. ಇವನು ಏನು ಸಿವಿಲ್ ಮತ್ತೆ ಸೈನ್ಯದ ಮುಖ್ಯಸ್ಥನಾಗಿರ್ತಾನೆ. ಮಜುಮ್ದಾರ್ ಅಥವಾ ಆಡಿಟರ್ ಅಂದ್ರೆ ಇವನು ಮುಖ್ಯವಾಗಿ ಆದಾಯ ಮತ್ತೆ ತೆರಿಗೆ ಏನು ಇರುತ್ತೆ ರಾಜ್ಯದಲ್ಲಿರುತ್ತೆ ಅದರದ್ದು ಮುಖ್ಯಸ್ಥನಾಗಿರ್ತಾನೆ. ವಾಕಿಯಾ ನವೀಸ್, ಇವಂದು ಏನ್ ಕೆಲಸ ಅಂತ ಹೇಳಿದ್ರೆ ಅವನು ಹೌಸ್ ಹೋಲ್ಡ್ ಅಫೇರ್ಸ್ ಅನ್ನ ನೋಡ್ಕೊಳ್ಳೋದು. ದಬೀರ್ 4ನೇ ಮಂತ್ರಿ, ಇವನು ಸೆರೆಮನಿ ಆಚರಣೆಗಳು ಮತ್ತೆ ರಾಜನ ಒಂದು ಫಾರಿನ್ ಪವರ್ಸ್, ವಿದೇಶಾಂಗ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋದು. ಶುರು ನವೀಸ್ ಅಥವಾ ಸಚಿವ, ಇವನ್ ಏನ್ ಕೆಲಸ ಅಂತ ಹೇಳಿದ್ರೆ ಆಫೀಸ್ದು ಕರೆಸ್ಪಾಂಡೆನ್ಸ್ ಕೆಲಸನ ಮಾಡೋದು. ಪಂಡಿತ್ ರಾವ್ ಅಂತ ಧನಾಧ್ಯಕ್ಷ ಅಂತ ಹೇಳಿದ್ರೆ ಇವನು ಇನ್ಚಾರ್ಜ್ ಆಫ್ ಎಕ್ಲೆಸಿಯಸ್ಟಿಯಲ್ ಅಫೇರ್ಸ್, ಅಂದ್ರೆ ಇವನು ಇನ್ನು
ಎಕ್ಸ್ಟ್ರಾ ಬೇರೆ ಕೆಲಸಗಳನ್ನ ನೋಡ್ಕೋಬಹುದು. ನ್ಯಾಯಾಧೀಶ ಅಂತ ಹೇಳಿದ್ರೆ ಅವನು ಚೀಫ್ ಜಸ್ಟಿಸ್ ಆಗಿರ್ತಾನೆ, ಮುಖ್ಯ ನ್ಯಾಯಾಧೀಶನಾಗಿರ್ತಾನೆ, ಆ ನ್ಯಾಯಾಡಳಿತದ ಮುಖ್ಯಸ್ಥನಾಗಿರ್ತಾನೆ. ಸೇನಾಪತಿ ಅಥವಾ ಅವನನ್ನ ನಾವು ಸೇನಾಧಿಪತಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವನು ರಾಜನ ಒಂದು ಮಿಲಿಟರಿ ಆರ್ಮಿ ಏನಿರುತ್ತೆ ಅದ್ರದ್ದೆಲ್ಲ ಅವನು ಇನ್ಚಾರ್ಜ್ ಆಗಿ ನೋಡ್ಕೊಂಡಿರ್ತಾನೆ. ಒಟ್ಟು 8 ಜನ ಇರ್ತಾರೆ. ಅದಕ್ಕೆ ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅಷ್ಟಪ್ರಧಾನರು ಅಂತೇಳಿ ಕರಿತೀವಿ. ಸೊ ಪೇಶ್ವೆ, ಮಜುಮ್ದಾರ್, ವಕಿಯಾನವೀಸ್, ದಬೀರ್, ಶುರುನಾಯಿಸ್, ಪಂಡಿತ್ ರಾವ್, ನ್ಯಾಯಾಧೀಶ್, ಸೇನಾಪತಿ ಇವರಿಷ್ಟು ಜನರು ಅವನ ಕಾಲದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರು. ಸೊ ಇದರ ಜೊತೆಗೆ ಈ ಎಲ್ಲಾ ಏನು ಅಷ್ಟಾಧ್ಯಕ್ಷರಿದ್ರಲ್ಲ 8 ಜನ ಅಧ್ಯಕ್ಷರು ಅವರೆಲ್ಲರದೂ ಹೆರಿಡಿಟ್ರಿ ಆಗಿತ್ತು, ಅಂದ್ರೆ ವಂಶ ಪಾರಂಪರ್ಯವಾಗಿ ಇತ್ತು. ಮತ್ತೆ ಅವರೆಲ್ಲರ ಫ್ಯಾಮಿಲಿಯವರೆಲ್ಲ ಏನ್ ಮಾಡ್ಬೋದಾಗಿತ್ತು, ವರ್ಷ ಪೂರ್ತಿ ಅಂದ್ರೆ ಅವರ ಜೀವನ ಪೂರ್ತಿ ಸಂತೋಷವನ್ನ ಅನುಭವಿಸ್ಬೋದಾಗಿತ್ತು. ಸೊ ಇವರೆಲ್ಲರನ್ನು ಒಂದು ವರ್ಗಾವಣೆ ಮಾಡೋ ಅವಕಾಶನೂ ಇತ್ತು ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಇವ್ರಿಗೆ ಜಾಗೀರ್ಗಳನ್ನ ಕೊಡ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಸೊ ಅದಾದ ನಂತರ ಶಿವಾಜಿ ಮತ್ತೆ ಅವನ ಮಗನ ಕಾಲದ ನಂತರ 1713 ಆದ್ಮೇಲೆ ಪೇಶ್ವೆಗಳು ಅಧಿಕಾರಕ್ಕೆ ಬಂದ್ಬಿಡ್ತಾರೆ. ಅಂದ್ರೆ ಪ್ರಧಾನ ಮಂತ್ರಿ ಇರ್ತಾನಲ್ಲ, ಆ ರಾಜ ಯಾವಾಗ ವೀಕ್ ಆಗ್ತಾನೆ ಆವಾಗ ಪೇಶ್ವೆಗಳು ಸ್ಟ್ರಾಂಗ್ ಆಗಿ ಬರ್ತಾರೆ. ಈಚ್ ಆಫ್ ದ ಅಷ್ಟಪ್ರಧಾನ್ ವಾಸ್ ಅಸಿಸ್ಟೆಡ್ ಬೈ 8 ಅಸಿಸ್ಟೆಂಟ್ಸ್. ಒಬ್ಬೊಬ್ಬ ಅಷ್ಟಪ್ರಧಾನನಿಗೂ ಕೂಡ 8 ಜನ ಅಸಿಸ್ಟೆಂಟ್ಸ್ ಹೆಲ್ಪರ್ಸ್ ಇರ್ತಾರೆ. ದಿವಾನ್, ಮಜುಮ್ದಾರ್, ಫಡ್ನೀಸ್, ಸಬ್ನೀಸ್, ಕಾರ್ಖಿನ್ಸ್, ಚಿಟ್ನೀಸ್, ಜಾಮ್ದಾರ್ ಅಂಡ್ ಪೋತ್ನೀಸ್ ಅಂತ. ಅಂದ್ರೆ ಇದೆಲ್ಲ ಮರಾಠಿ ಭಾಷೆಯಲ್ಲಿ ಬರುವಂತದ್ದು. ದಿವಾನ್ರು ಅಂತ ಹೇಳಿದ್ರೆ ಮೈಸೂರಲ್ಲೂ ಇರ್ತಾರೆ. ಮಜುಮ್ದಾರ ಅವನು ಇನ್ಚಾರ್ಜ್ ಆಫ್ ಅಕೌಂಟ್ಸ್ ಆ ತರದೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇದರ ಜೊತೆಗೆ ಅಮಾಂಗ್ ದ 8 assistants, Chimizar secretary appears to be next in rank as Ashtapradhan, as he dealt with all diplomatic correspondences and drafted all royal letters. ಮತ್ತೆ ಇವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಅಧಿಕಾರಿಗಳನ್ನ ತಗೊಂಡಿರ್ತಾ ಇದ್ರು. ಚಿಮೀಸ್ ಅಂತ ಹೇಳಿ ಅವನು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದ. ಫಡ್ನೀಸ್ ಅಂತ ಇರ್ತಾ ಇದ್ದ. By the time of Peshwas, the power of prestige of Fadnis grew and he became prominent officer. ಈ ಫಡ್ನೀಸ್ ಅನ್ನೋಂಥವನು ಇನ್ನೂ ಹೆಚ್ಚು ಹೆಚ್ಚು ಅಧಿಕಾರಕ್ಕೆ ಬಂದ್ಬಿಡ್ತಾನೆ ಪೇಶ್ವೆಗಳು ಬರುವಂತ ಸಂದರ್ಭಕ್ಕೆ. ಪೋತ್ನೀಸ್ ಅವರ ಕಾಲಕ್ಕೆ ಪೋತ್ನೀಸ್ ಏನ್ ಕೆಲಸ ಅಂತ ಹೇಳಿದ್ರೆ ಆದಾಯ ಮತ್ತೆ ವೆಚ್ಚ ಅದರದನ್ನ ನೋಡ್ಕೊಳ್ಳೋದು. ರಾಯಲ್ ಟ್ರೆಜರಿದು ಪೋತೆದಾರ್ ಆಕ್ಟೆಡ್ ಆಸ್ ಸಿ ಆಫೀಸರ್, ಅಂದ್ರೆ ಮುಖ್ಯವಾದಂತ ಅಧಿಕಾರಿಯಾಗಿ. ಆಮೇಲೆ ಪ್ರಾಂತ್ಯದಲ್ಲಿ ಯಾವ ರೀತಿ ಆಡಳಿತ ಇತ್ತು ಅಂತ ನೋಡ್ಬೋದು. ಇಡೀ ಸಾಮ್ರಾಜ್ಯವನ್ನ ಶಿವಾಜಿ ಅವನ ಕಾಲದಲ್ಲಿ ಪ್ರಾಂತ್ಯಗಳನ್ನಾಗಿ ಮಾಡ್ಕೊಂಡಿದ್ದ. ಸೊ ಆ ಪ್ರಾಂತ್ಯಗಳಿಗೆ ಮಾಝೋಸ್ ಅಂತ ಹೆಸರಿಟ್ಟು ತರಫ್ಸ್ ಅಥವಾ ಪ್ರಾನ್ಸ್ ಅಂತ ಹೇಳಿ ಕರಿತಾ ಇದ್ರು. ಮೌಝೋ ವಾಸ್ ದ ಲೋಯೆಸ್ಟ್ ಯೂನಿಟ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್. ಅದನ್ನೆಲ್ಲ ವಿಭಾಗಗಳನ್ನಾಗಿ ಮಾಡ್ಕೊಂಡಿರ್ತಿದ್ರು. ಹೆಡ್ ಆಫ್ ದ ತರಫ್ ಆರ್ ಡಿಸ್ಟ್ರಿಕ್ಟ್ ವಾಸ್ ಹವಲ್ದಾರ್. ಹವಲ್ದಾರ್ ಆ ಒಂದು ಡಿಸ್ಟ್ರಿಕ್ಟ್ ಅಂದ್ರೆ ಜಿಲ್ಲೆಯ ಅಧಿಕಾರಿ ಆಗಿರ್ತಿದ್ದ. ಕಾರ್ಕೂನ್ ಅಥವಾ ಪರಿಪತ್ಯಗಾರ್ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದ. The provinces were known as subhas and their officers were called subedars. ಈ ಪ್ರಾಂತ್ಯಗಳನ್ನ ಸುಭಾಗಳು ಅಂತ ಕರಿತಿದ್ರು. ಇದು ಮೊಘಲರಲ್ಲೂ ಹೀಗೆ ಕರಿತಾ ಇದ್ರು. ಸೊ ಅದರ ಮುಖ್ಯಸ್ಥನನ್ನ ಸುಬೇದಾರ್ ಅಂತ ಕರಿತಾ ಇದ್ರು. ಕಾರ್ಕೂನ್ ಅಥವಾ ಮುಖ್ಯ ಅಧ್ಯಕ್ಷಕಾರಿ ಅಥವಾ ಸರಸುಬೇದಾರ್ ಸೂಪರ್ವೈಸ್ ಕಂಟ್ರೋಲ್ ದ ಸುಬೇದಾರ್ಸ್. The stability and security of the kingdom depended on the efficiency of the military and their preparedness to meet the demands of the situation. ಸಾಮಾನ್ಯವಾಗಿ ರಾಜ ಎಲ್ಲದರ ಮುಖ್ಯಸ್ಥನಾಗಿರ್ತಿದ್ದ ಅಂತ. ದ ಹಿಸ್ಟ್ರಿ ಆಫ್ ಮರಾಠಾಸ್ ಫೋರ್ಟ್ಸ್ ಪ್ಲೇಡ್ ಎ ಕ್ರುಷಿಯಲ್ ರೋಲ್. ಅಂದ್ರೆ ಮರಾಠರಲ್ಲಿ ತುಂಬಾ ಮುಖ್ಯವಾಗಿ ಬರುವಂತದ್ದು ಕೋಟೆಗಳ ನಿರ್ಮಾಣ. ಸುಮಾರು 5ರಿಂದ 10 ಕೋಟೆಗಳನ್ನ ಅವರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಿದ್ದ. ಫಾರ್ ಬಿಗ್ ಫೋರ್ಟ್ಸ್ 5 to 10 ತತ್ಸನ್ ಆಫ್ ಬೋತ್ಸ್ ಆಫ್ ಈಕ್ವಲ್ ಸ್ಟೇಟಸ್ ಓವರ್ ಲಯಬಲ್ ಫಾರ್ ಟ್ರಾನ್ಸ್ಫರ್ ಆಲ್ಸೋ. ಅಂದ್ರೆ ಆ ಕೋಟೆಯನ್ನ ರಕ್ಷಣೆ ಮಾಡ್ಕೊಂಡ್ರೆ ಕೋಟೆಯಲ್ಲಿ ಬಿಗಿಯಾದ ರಕ್ಷಣೆ ಇದ್ರೆ ಯಾವ ಶತ್ರುಗಳು ಕೋಟೆಯನ್ನ ನುಗ್ಗಿ ಒಳಗಡೆ ಬರೋಕ್ ಆಗಲ್ಲ ಅನ್ನೋದು ಶಿವಾಜಿಗೆ ಗೊತ್ತಿತ್ತು. ಸೊ ಅವನೇನ್ ಮಾಡಿರ್ತಿದ್ದ ಅಂತ ಹೇಳಿದ್ರೆ ಈ ಕೋಟೆಯಲ್ಲಿ ಅಪಾಯಿಂಟ್ ಮಾಡಿರೋ ಅಂತವ್ರನ್ನ ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಿದ್ದ. ಒಂದೇ ಕಡೆ ಇದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಯಾವ್ದಾದ್ರು ಆಸೆಗೆ ಆಮಿಷಕ್ಕೆ ಒಳಗಾಗಿ ಶತ್ರುಗಳಿಗೆ ಜೊತೆ ಕೈ ಜೋಡಿಸಿದಾಗ ಅವಾಗ ಆ ಫೋರ್ಟ್ ಇಂದಾನೆ ಅವ್ರಿಗೆ ಬರೋಕೆ ಸಹಾಯ ಮಾಡ್ಕೊಡ್ಬೋದು ಅನ್ನುವಂಥದ್ದೆಲ್ಲ ಅವ್ನಿಗೆ ಚೆನ್ನಾಗಿ ಗೊತ್ತಿತ್ತು. ಶಿವಾಜಿ ಅಪ್ಲೈಡ್ ಎ ಗುಡ್ ಸಿಸ್ಟಮ್ ಆಫ್ checks and balances over officials to keep them under control. No official was given absolute power in any sphere of activity. ಯಾವಾಗ್ಲೂ ಅವರನ್ನ ಚೆಕ್ಸ್ ಮತ್ತೆ ಬ್ಯಾಲೆನ್ಸ್ ಮಾಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ಹಾಗೆ ಬಿಟ್ಬಿಟ್ರೆ ಏನ್ ಮಾಡ್ತಾರೆ ಅವರು ಅವ್ರದ್ದೇ ಒಂದು ಹೊಸ ರೀತಿ ಆಡಳಿತನ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಅವನು ಯಾವಾಗ್ಲೂ ಏನ್ ಮಾಡ್ತಿದ್ದ,
ಚೆಕಿಂಗ್ ಅನ್ನು ಮಾಡ್ತಿದ್ದ. ಶಿವಾಜಿ ಹ್ಯಾಡ್ ಟೇಕನ್ ಕೇರ್ ದಟ್ ನೋ ಕ್ಯಾಸ್ಟ್ ಗ್ರೂಪ್ ಡಾಮಿನೇಟೆಡ್ ಇನ್ ದ ಬ್ಯೂರೋಕ್ರಾಟಿಕ್ ಸೆಟಪ್. ಇಟ್ ವಾಸ್ ಕ್ಲಿಯರ್ಲಿ ಆರ್ಡೈನ್ಡ್ that the Havaldar and the Sornavat had to be a Maratha, the Sabni is a Brahmin and Karkhani is a Kayastha. ಇಲ್ಲಿ ಒಂದೇ ಜಾತಿಯವ್ರನ್ನ ಅಪಾಯಿಂಟ್ ಮಾಡ್ಕೊತಿರ್ಲಿಲ್ಲ ಅವನು. ಈಗ ಸಾಮಾನ್ಯವಾಗಿ ಒಂದೇ ಜಾತಿಯವರಾದ್ರೆ ಏನ್ ಮಾಡ್ತಾರೆ, ಗುಂಪಾಗಿ ರಾಜನ ವಿರುದ್ಧನೇ ದಂಗೆ ಏಳಕ್ ಸಾಧ್ಯತೆಗಳೆಲ್ಲ ಇರುತ್ತೆ. ಅದಕ್ಕೆ ಅವನೇನ್ ಮಾಡ್ತಿದ್ದ, ಹವಲ್ದಾರ, ಸರ್ನೋಬತ್ ಇವರೆಲ್ಲ ಹೈ ಪೊಸಿಷನ್ ಇದೆ, ಇವ್ರನ್ನ ಮರಾಠರನ್ನ ನೇಮಕ ಮಾಡ್ಕೋತಾ ಇದ್ದ. ಸಬ್ನೀಸ್ ಆಗಿ ಬ್ರಾಹ್ಮಿನನ್ನ ತಗೊಂತಿದ್ದ, ಕಾರಖೂನನಾಗಿ ಕಾಯಸ್ಥ ಜಾತಿಯಿಂದ ತಗೊಳ್ತಾ ಇದ್ದ. ಅಂದ್ರೆ ಎಲ್ರು ಬೇರೆ ಬೇರೆ ಜಾತಿಯವರು, ಅವರೆಲ್ಲ ಒಟ್ಟಾಗೋಕೆ ಬಿಡಬಾರ್ದು ಅಂತ. ಶಿವಾಜಿ ಮೇಂಟೈನ್ ಲೈಟ್ ಕ್ಯಾವಲ್ರಿ ಅಂಡ್ ಲೈಟ್ ಇನ್ಫ್ಯಾಂಟ್ರಿ ಟ್ರೈನ್ಡ್ ಇನ್ ಗೆರಿಲ್ಲಾ ಅಂಡ್ ಹಿಲಿ ವಾರ್ಫೇರ್. ಶಿವಾಜಿಸ್ ಮೋಸ್ಟ್ ಎಕ್ಸಲೆಂಟ್ ಟ್ರೂಪರ್ಸ್ ಬಿಲಾಂಗ್ ಟು ದ ಮಾವಲೀಸ್ ಅಂಡ್ ಹೆಟ್ಕಾರಿಸ್. ಇಲ್ಲಿ ಇವನ ಹತ್ರ ಗೆರಿಲ್ಲಾ ವಾರ್ಫೇರ್ ಅಲ್ಲಿ ಟ್ರೈನಿಂಗ್ ಆಗಿದಂತೆ ಕ್ಯಾವಲ್ರಿ ಇತ್ತು, ಮತ್ತೆ ಇನ್ಫ್ಯಾಂಟ್ರಿ ಇತ್ತು, ಆನೆ ಮತ್ತೆ ಅಶ್ವ ಅಂತ ಕರಿತೀವಲ್ಲ, ಅಶ್ವಪಡೆ ಮತ್ತೆ ಗಜಪಡೆಯನ್ನು ಇಟ್ಕೊಂಡಿದ್ದ ಇವನು. ಶಿವಾಜಿ's infantry structure was hierarchically arranged in a pyramidal shape from bottom to top. Naik, Havaldar, Jumladar, Hazari, Somabad. Same in the case with cavalry. Cavalry consists of two classes, Burgheers and Solidars. ಅಂದ್ರೆ ಅವನು ತುಂಬಾ ಶಿಸ್ತುಬದ್ಧವಾಗಿ ಅಶ್ವಪಡೆ ಮತ್ತೆ ಗಜಪಡೆಯನ್ನ ಮೇಂಟೈನ್ ಮಾಡಿದ್ದ ಅಂತ ಗೊತ್ತಾಗತ್ತೆ. ಸೊ ಇನ್ನು ಈ ಏನು ಆರ್ಮಿನಲ್ಲಿ ಏನೇನಿತ್ತು ಅಂತೇಳಿ ಹೇಳ್ಕೊಂಡು ಬರ್ತಾರೆ ಇಲ್ಲಿ. ದ ಆರ್ಮಿ ಆಫ್ ಶಿವಾಜಿ ವಾಸ್ ವೆಲ್ ಸರ್ವ್ ಬೈ an efficient intelligence department headed by Bahiraj Nayak Jadhav. By the time of Peshwa, separate artillery department was created. ಅಂದ್ರೆ ಆರ್ಮಿ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಶಿವಾಜಿಗೆ ಗೊತ್ತಿತ್ತು ಮಿಲಿಟರಿ ತುಂಬಾ ಮುಖ್ಯ ಅಂತ. ಇವನ ಒಂದು ಸೈನ್ಯ ವ್ಯವಸ್ಥೆ ಹೇಗಿತ್ತು, ನೇವಿ ಇತ್ತು ಇವನ ಹತ್ರ, ಅಂದ್ರೆ ನೌಕಾಪಡೆಯನ್ನು ಕಟ್ಟಿದ್ದ. ಯಾಕಂತ ಹೇಳಿದ್ರೆ ಆಧುನಿಕ ಸಂದರ್ಭದಷ್ಟೊತ್ತಿಗಾಗ್ಲೇ ಪೋರ್ಚುಗೀಸರು ಭಾರತಕ್ಕೆ ಬಂದಿರ್ತಾರೆ. ಸೊ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರ ಹತ್ರ ನೌಕಾಪಡೆ ಇರುತ್ತೆ, ಅದನ್ನೆಲ್ಲ ಇವರು ಕೂಡ ಮಾಡ್ಕೊಳ್ತಾರೆ. ಯಾಕಂದ್ರೆ ಇವರು ನೌಕಾಪಡೆಯನ್ನು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ ಏನಾಗತ್ತೆ, ಅವ್ರ ಜೊತೆಗೆ ಸೆಣಸಾಡಕ್ ಸಾಧ್ಯ ಆಗಲ್ಲ ಅಂತ. ಆಮೇಲೆ ನ್ಯಾಯಾಡಳಿತ ಹೇಗಿತ್ತು ಅಂತ, ಇವ್ರ ಕಾಲದಲ್ಲಿ ತುಂಬಾ ಆರ್ಗನೈಸ್ಡ್ ಆಗಿದ್ದಂತ ಜುಡಿಷಿಯಲ್ ಸ್ಟ್ರಕ್ಚರ್ ಇತ್ತು. ಹಳ್ಳಿಯ ಒಂದು ಮಟ್ಟದಲ್ಲಿ ಪಟೇಲ ಎಲ್ಲ ನ್ಯಾಯ ತೀರ್ಮಾನವನ್ನ ಮಾಡ್ಕೊಳ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಕ್ರಿಮಿನಲ್ ಕೇಸಸ್ ಮತ್ತೆ ಸಿವಿಲ್ ಕೇಸಸ್ ಗಳನ್ನು ಕೂಡ ಕೋರ್ಟ್ ಅಲ್ಲಿ ತಗೊಂಡ್ಬರ್ತಾ ಇದ್ರು. ಶಿವಾಜಿ ಕೊನೆಯದಾಗಿ ತನ್ನ ತೀರ್ಮಾನವನ್ನ ಹೇಳ್ತಾ ಬರ್ತಾ ಇದ್ದ. ಸೊ ನಂತರ ಇವನು ಅವನು ಯಾವ ರೀತಿ ಭೂಮಿಯ ಬಗ್ಗೆ, ಕೃಷಿಯ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದ ಅಂತ ಹೇಳಿದ್ರೆ ಮೆಜರ್ಮೆಂಟ್ ಮಾಡ್ತಾ ಇದ್ದ. ಭೂಮಿಯನ್ನ ಅಳತೆ ಮಾಡಿ ಅಲ್ಲಿ ಒಂದು ತೆರಿಗೆಯನ್ನ ವಿಧಿಸುವಂತದ್ದು ಇವನ ಕಾಲದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದಕ್ಕೆ ಸಾಕಷ್ಟು ಅಧಿಕಾರಿಗಳನ್ನ ಅವನು ನೇಮಕ ಮಾಡ್ಕೊಂಡಿದ್ದ ಅಂತೇಳಿ ಗೊತ್ತಾಗತ್ತೆ. ಸೊ JN ಸರ್ಕಾರ್ ಅವರು ಶಿವಾಜಿಯನ್ನ ಬಹಳಷ್ಟು ಹೊಗಳಿ ಬರೀತಾರೆ. ಅವನು ಭೂ ತೆರಿಗೆಯನ್ನ ತುಂಬಾ ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದ ಅಂತ. ಶಿವಾಜಿ ಪನಿಶ್ ದೋಸ್ ಅಫಿಷಿಯಲ್ಸ್ ಹೂ ವೈಲೇಟೆಡ್ ಹಿಸ್ ಆರ್ಡರ್ಸ್. Peshwas introduced changes into the land tax collection system introduced by Shivaji. Shivaji attempted to take special measures to protect peasants from the oppressions of the revenue collectors. ಇವನು ಜಾಸ್ತಿ ರೈತರ ಪರವಾದಂತ ಕೆಲಸಗಳನ್ನ ಮಾಡಿದಾನೆ ಅನ್ನೋದು ಗೊತ್ತಾಗತ್ತೆ. ಅಧಿಕಾರಿಗಳಿಗೆ ಶಿಕ್ಷೆ ಕೊಡ್ತಾ ಇದ್ದ ಅವ್ರೇನಾದ್ರೂ ಮಿತಿ ಮೀರಿ ನಡ್ಕೊಂಡ್ರೆ ಅಂತ. ಸೊ ಬಿಸೈಡ್ಸ್ ಲ್ಯಾಂಡ್ ಟ್ಯಾಕ್ಸ್, ಚೌತ್ ಅಂಡ್ ಸರ್ದೇಶ್ ಮುಖಿ formed the major sources of income for the Marathas. Some criticized these measures as ಪ್ಲಂಡರ್ ಅಂಡ್ ಲೂಟ್. ಇವನು ಬೇರೆ ತೆರಿಗೆಗಳ ಜೊತೆಗೆ ಚೌತ್ ಅಂಡ್ ಸರ್ದೇಶ್ ಮುಖಿ ಅನ್ನೋ 2 ತೆರಿಗೆಗಳನ್ನ ತಗೊಂತಿದ್ದ. ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಸೆಪರೇಟ್ ಆಗಿ ಚೌತ್ ಮತ್ತೆ ಸರ್ದೇಶ್ ಮುಖಿ ಅಂದ್ರೆ ಏನು ಅಂತ ನೋಡ್ಕೊಂಡು ಹೋಗೋಣ. ಅದು ಕೆಲವ್ರು ಹೇಳ್ತಾರೆ ಈ ಏನಿದು ಚೌತ್ ಮತ್ತೆ ಸರ್ದೇಶ್ ಮುಖಿ ಅಂತ ಹೇಳಿದ್ರೆ ಒಂದು ಲೂಟಿ ಮಾಡಿದ ಹಣದ ಮೇಲೆ ತೆರಿಗೆಯನ್ನ ಹಾಕ್ತಿದ್ದ, ಪ್ಲಂಡರ್ ಮಾಡಿಸ್ತಿದ್ದ ಅಂತ ಒಂದಷ್ಟು ಗುಮಾನಿಗಳಿದೆ. ಆದ್ರೆ ನಿಜವಾಗ್ಲೂ ಏನದು ಅಂತ ಸರಿಯಾದ ರೀತಿಯಲ್ಲಿ ಮಾಹಿತಿ ನಮ್ಗೆ ಇಲ್ಲ ಅನ್ನೋದು ಗೊತ್ತಿರುತ್ತೆ. ಸರ್ದೇಶ್ ಮುಖಿ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ, ಹಾಗಂದ್ರೆ ಏನು ಅಂತ. ಈಗ ಶಿವಾಜಿಯ ಕೊನೆಯ ದಿನಗಳನ್ನ ನೋಡ್ತಾ ಹೋಗೋಣ. ಶಿವಾಜಿ ಆಲ್ವೇಸ್ ಫಾಟ್ ವಿತ್ ಔರಂಗಜೇಬ್. ಔರಂಗಜೇಬನ ವಿರುದ್ಧವಾಗಿ ಎದುರುಗಡೆ ನಿಂತ್ಕೊಂಡು ಇವನು ಯುದ್ಧ ಮಾಡದೇ ಇದ್ರು, ಇವನು ಔರಂಗಜೇಬನ ಆಡಳಿತ ಮುಗಿಯೋವರೆಗೂ ಏನಾಗಿದ್ದ, ಅವನ್ಗೆ ತಲೆನೋವಾಗಿನೇ ಇದ್ದ. ಇವನು 1680 ಸತ್ತ ನಂತರನೇ ಔರಂಗಜೇಬ್ಗೆ ನೆಮ್ಮದಿಯಾಗಿ ನಿದ್ದೆ ಬಂತು ಅಂತಾನು ಕೂಡ ಇತಿಹಾಸಕಾರರು ಔರಂಗಜೇಬನ್ ಬಗ್ಗೆ ವ್ಯಂಗ್ಯವಾಗಿ ಹೇಳ್ತಾನೆ. ಸೊ
ಶಿವಾಜಿ ಪರ್ವತದ ಇಲಿ ಎನ್ನುವಂತಹ ಬಿರುದನ್ನು ತಗೊಂಡಿದ್ದಾನೆ. ಅಂದ್ರೆ ಅವನು ಎಲ್ಲಿರ್ತಾನೋ ಅಲ್ಲಿ ಬಹಳ ದಕ್ಷತೆಯಿಂದ ಕೆಲಸಗಳನ್ನು ಸಾಧಿಸ್ತಾನೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಶಿವಾಜಿಯ ನಂತರ ಅವನ ಮಗ ಸಾಂಭಾಜಿ ಅಧಿಕಾರಕ್ಕೆ ಬರ್ತಾನೆ 1680 ನಂತರ. ಅದಾದ್ಮೇಲೆ 89ರಲ್ಲಿ ರಾಜಾರಾಮನವನು ಅಧಿಕಾರಕ್ಕೆ ಬರ್ತಾನೆ. ಅಂದ್ರೆ ಶಿವಾಜಿಯ ನಂತರದಲ್ಲಿ ಇಲ್ಲಿ ಒಂದಷ್ಟು ಸಮಸ್ಯೆಗಳು ಶುರು ಆಗತ್ತೆ. ಅವನ ಶಿವಾಜಿಯ ಸೊಸೆ ತಾರಾಬಾಯಿ ಇವರೆಲ್ಲರದು ಒಂದಷ್ಟು ಸಮಸ್ಯೆಗಳಾಗ್ತಾ ಬರುತ್ತೆ. ಕೊನೆಗೆ ಇವರು ಶಿವಾಜಿ ಮರಾಠರು ತಮ್ಮ ಅಧಿಕಾರವನ್ನ ಕಳ್ಕೊಂಡು ಪೇಶ್ವೆಗಳು ಅಧಿಕಾರಕ್ಕೆ ಬರ್ತಾರೆ. ಆಮೇಲೆ ಪೇಶ್ವೆಗಳು ಕೂಡ ಅಧಿಕಾರವನ್ನ ಕಳ್ಕೊಳ್ತಾರೆ. ಬ್ರಿಟಿಷರ ಜೊತೆಗೆ ಯುದ್ಧವನ್ನು ಮಾಡಿ ಥರ್ಡ್ ಪಾನಿಪತ್ತ ಕದನವನ್ನ ನಡೆಸ್ತಾರೆ. ಆಮೇಲೆ ಇಡೀ ಮರಾಠ ಒಂದು ಸಂಸ್ಥಾನ ಬ್ರಿಟಿಷರ ಕೈ ಕೆಳಗಡೆ ಹೋಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಮರಾಠರ ಏಳಿಗೆ ಮತ್ತು ಶಿವಾಜಿಯ ಆಡಳಿತವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಬಂದಿದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.